ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದಲ್ಲಿ ಶ್ರೀ ರಾಚೋಟೇಶ್ವರ 326ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದ್ದು ಸಾವಿರಾರು ಭಕ್ತರ ನಡುವೆ ರಥೋತ್ಸವ ಕಾರ್ಯಕ್ರಮ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀ ರಾಚೋಟೇಶ್ವರ 326ನೇ ಜಾತ್ರಾ ಮಹೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವ ನಿಮಿತ್ತ ಗ್ರಾಮದ ಶ್ರೀ ರಾಚೋಟೇಶ್ವರ ಮಠದಿಂದ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಕಳಸ ಮೆರವಣಿಗೆ ಕಾರ್ಯಕ್ರಮ ಮೊದಲಿಗೆ ಜರುಗಿತು. बार हळू ಜನ್ಮಕ್ಕೆ ಒಂಬತ್ತು ತಿಂಗಳ ಜನ್ಮಕ್ಕೆ ಒಂಬತ್ತು बैठो यार करो
ನಂತರ ವಿಶೇಷವಾಗಿ ಶ್ರೀ ರಾಚೋಟೇಶ್ವರ ಭಕ್ತ ವೃಂದದಿಂದ ಮಹಾರುದ್ರಾಭಿಷೇಕ ನಡೆಸಲಾಯಿತು. लक्ष्मी लज्जे महाविद्ये श्रद्धे पुष्टि पुरदल्ले महारात्रि भैरवी लक्ष्मी लज्जे महाविद्ये श्रद्धे पुष्टि हेलो हेलो महाविद्ये भैरवी नमोस्तुते विद्या हरे भूति प्रभृति महाकाली भैरवी नमोस्तुते सर्वस्वरूपे सर्वशक्ति समन्विते वैद्यास्त्राविनो भैरवी नमोस्तुते सर्वस्वरूपे सर्वशक्ति समन्विते वैद्यास्त्राविनो भैरवी नमोस्तुते गणपति मावयामी ओम गणपति मावयामी ओम गणपति मावयामी ओम महागणपति मावयामी ನಂತರ ಭಕ್ತವೃಂದಕ್ಕೆ ಪ್ರಸಾದ ಸೇವೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಜರುಗಿತು. ಹೋಗು
ಪೊಲೀಸ್ ಬಂದಾಳ ಆಕೆ ಮಕ್ಕಳಾಗ ವ್ಯವಸ್ಥೆ ಬೇಕಂತ ನಾನು ಡ್ಯೂಟಿ ಮಾಡಲ ಬಂದಿರ ಅದು ಬಂದಿಲ್ಲ ನನಗೆ ಎದುರಾಡ್ತಿಲ್ಲ ತಾಳು ಕುಂತ ಮಾತಾಡ್ತೀನಿ ಪೊಲೀಸರು ಕೈ ಕೆಳಗಿರ್ತೀವಲ್ಲ ತಾನು ಪೊಲೀಸರು ಕೈ ಕೆಳಗ ನಾವು ಡ್ಯೂಟಿ ಅದು ಕೆಲಸ ಮಾಡೋದು ಇಲ್ಲೇ ಇರ್ತೀರಿ ಮೇಡಮ್ ಎಲ್ಲ ಮಕ್ಕಳು ಅಂತ ಎಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೂ ಪಲ್ಲಕ್ಕಿ ಮೆರವಣಿಗೆ ರಾಚೋಟೇಶ್ವರ ಮಠದಿಂದ ಹೊರಟು ಶ್ರೀ ರಾಚೋಟೇಶ್ವರ ಮಂದಿರಕ್ಕೆ ಆಗಮಿಸಿ ನಂತರ ಅಗ್ಗಿ ಹಾಯುವಿಕೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಜರುಗಿತು.
ಜಾತ್ರಾ ಮಹೋತ್ಸವವನ್ನು ಉದ್ದೇಶಿಸಿ ಮುಖ್ಯ ಪೂಜಾರಿಗಳಾದ ಜಗದ್ಗುರು ಸ್ವಾಮಿ, ಗ್ರಾಮಸ್ಥರಾದ ರೇವಣ್ ಸಿದ್ ರಟ್ಕಲ್ ಸೇರಿದಂತೆ ಅನೇಕ ಭಕ್ತರು ಮಾತನಾಡಿದರು. ಶ್ರೀ ರಾಚಟೇಶ್ವರ ಪ್ರಸನ್ನ ಗೊಬ್ಬರವಾಡಿ ಇವತ್ತಿನ ದಿವಸ 326ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಒಳ್ಳೆಯ ವೈಭವ ವಿಜೃಂಭಣೆಯಿಂದ ಜರುಗಿತು. ಗೊಬ್ಬರವಾಡಿ ಗ್ರಾಮ ಕಮಲಾಪುರ ತಾಲೂಕಿನ ಗಡಿ ಭಾಗದಲ್ಲಿದ್ದು ಗುಲ್ಬರ್ಗಾ ಜಿಲ್ಲೆಯಲ್ಲಿದ್ದು ಈ ಜಾತ್ರೆಯ ಸಕಲ ಭಕ್ತರು ಬಂದು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ಇನ್ನಿತರ ಬಾಂಬೆ, ಪುಣೆ ಎಲ್ಲ ಕಡೆಯಿಂದ ಸದ್ಭಕ್ತರು ಬಂದು ಈ ಜಾತ್ರೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಈ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ದೇವರು ಶ್ರೀ ರಾಚಟೇಶ್ವರನು ಸಕಲ ಐಶ್ವರ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸ್ತಾ ಬಂದ ಭಕ್ತರಿಗೆ ದೇವರು ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ಗೊಬ್ಬರವಾಡಿ ರಾಚೇಶ್ವರ ಎಲ್ಲರಿಗೆ ಕಾಪಾಡ್ಯಾರ, ಎಲ್ಲರಿಗೆ ಏನು ಇದು ಕೊಟ್ಟಾರ. ಅನ್ನದಾನ ಅದ, ಅವ್ರು ನಡ್ಕೊಂಡವ್ರಿಗೆ ಏನೂ ಕಮ್ಮಿ ಇಲ್ಲ. ಅವರು ರಾಚರ ದೇವ್ರಂದ್ರೆ ಒಂದು ಪರಮಾತ್ಮ ಇದ್ದಂಗೆ ನಮಗೆಲ್ಲ ಸಂತೋಷದಾಗ ಇಟ್ಟಾರ ನೋಡ್ರಿ. ಎಲ್ಲ ಅನ್ನ ನೀರ ನಾವು ಹಂಗೆ ಇಲ್ಲಿ ಇದ್ದವರೇ ಇದ್ದೇವ್ರಿ ನಾವು ನಮ್ಮ ಊರು ತಳ ನೇಳ್ಕೂಡ, ನಮ್ಮ ಮನೆ ಅಡ್ಡ ಹೆಸರು ಕಣಜಿ, ನಮ್ಮ ಅವ್ರ ಹೆಸರು ಭೀಮ್ಶ, ನಮ್ಮ ಮನೆಯವ್ರ ಹೆಸರು ಹನುಮಂತರಾಯ, ನಮ್ಮ ಮಕ್ಕಳ ಹೆಸರು ರಜನಿಕಾಂತ, ರಾಜು. ನಾವು ಮುತ್ತವ್ರಿಗೆ ಭಾಳ ನೋಡ್ಕೊತೇವೆ. ನಮ್ಮ ಮನೆ ದೇವ್ರ, ನಮ್ಮ ರಾಸಣ ದೇವ್ರ. ನಮಸ್ಕಾರ. ಈರಮ್ಮ ನೇಳ್ಕೂಡ. ಸದ್ಗುರು ಶ್ರೀ ರಾಚಟೇಶ್ವರ ಮಹಾರಾಜ್ ಕಿ ಜೈ. ಸರ್, ನಮ್ಮ ಗೊಬ್ಬರವಾಡಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ದೇವಸ್ಥಾನ. ಮತ್ತು ಇಲ್ಲಿ ಬಂದ ನಂತರ ನಾವು ಯಾವುದೇ ವಿಷಯ ಕೇಳ್ಕೊಳ್ಳಿ ದೇವರಲ್ಲಿ ಪ್ರತಿಯೊಂದು ನೆರವೇರಿದೆ. ಇಲ್ಲಿವರೆಗೂ ಯಾವುದು ಏನು ಇಲ್ಲ, ನಾವು ಏನು ಬೇಡ್ಕೊಂಡ್ವಿ ಅದು ಆಗಿದೆ. ಅಂಥ ಒಂದು ದೇವಸ್ಥಾನ ಇಲ್ಲಿ ಮತ್ತು ಸುತ್ತ ಹಳ್ಳಿಯಲ್ಲೂ ಸಿಗೋದಿಲ್ಲ. ಅಷ್ಟು ಸತ್ಯವಾದ ಮತ್ತು ಬಹಳ ಒಳ್ಳೆಯ ಸ್ಥಳ ಇದೆ ಇಲ್ಲಿ ಎಲ್ಲ ಸುತ್ತ ಆಂಧ್ರ ಮತ್ತು ತೆಲಂಗಾಣದಿಂದ, ಈ ಕಡೆ ಮಹಾರಾಷ್ಟ್ರದಿಂದ ಎಲ್ಲ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಎಲ್ಲರೂ ಏನದ ಅಂತಂದ್ರೆ ಪ್ರತಿ ವರ್ಷ ತಪ್ಪದೇ ನಾವು ಬರ್ತೀವಿ. ಏನಿಲ್ಲ, ನಾವು ಪ್ರಾಪರ್ ಇದೆ ಗೊಬ್ಬರವಾಡಿದವ್ರೆ, ಬಟ್ ಗುಲ್ಬರ್ಗಾಕ್ಕಿರ್ತೀವಿ. ಆದ್ರೂ ಪ್ರತಿ ವರ್ಷ ನಾವಲ್ಲ, ಎಲ್ಲ ಸುತ್ತ ಹಳ್ಳಿ ಜನರು ಇಲ್ಲಿ ಬಂದು ಈ ಭಗವಂತನ ದರ್ಶನ ಮಾಡಿದ್ರೆ ನಮ್ದು ಏನದ ಪಾಪ ಪರಿಹಾರ ಆಗಿ ನಾವು ತುಂಬ ಎಲ್ಲ ಮಾತಲ್ಲಿ ನಮಗೆ ಸಂಪೂರ್ಣ ಮಾಡಿದಾನೆ ಭಗವಂತ. ಆ ಭಗವಂತನಿಗೆ ನಮಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀವಿ. ಎಲ್ಲ ಭಕ್ತರು ಬಂದು ಆ ಭಗವಂತನ ಆಶೀರ್ವಾದ ಪಡಿಬೇಕು. ನಿಮ್ಮ ಇದ್ದ ಕಷ್ಟ ನಷ್ಟಗಳೆಲ್ಲ ದೂರಾಗಿ ನಿಮ್ಮ ಸಂಸಾರ ಸಂಪದ್ಭರಿತವಾಗಿ ಬೆಳೀತದೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಹೆಸರು ಆನಂದರಾವ್ ಶಳಿಗೆ ಅಂತ, ಗೊಬ್ಬರವಾಡಿ ಸರ್ ಪ್ರಾಪರ್. ನಾವು ಇರೋದು ಗುಲ್ಬರ್ಗಾನಲ್ಲಿರ್ತೀವಿ. ನಮಸ್ಕಾರ. ಶ್ರೀ ಸದ್ಗುರು ರಾಚೋಟೇಶ್ವರ ಮಹಾರಾಜ್ ಕಿ ಜೈ. ನಮ್ಮ ಗೊಬ್ಬರವಾಡಿ ಗ್ರಾಮದ ಶ್ರೀ ರಾಚೋಟೇಶ್ವರ ಜಾತ್ರಾ ಮಹೋತ್ಸವ 326ನೇ ಜಾತ್ರಾ ಮಹೋತ್ಸವ ಇವತ್ತಿನ ದಿವಸ ನಮ್ಮ ಗೊಬ್ಬರವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಚೋಟೇಶ್ವರ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಜರುಗ್ತಾ ಇದೆ. ಆದ ಕಾರಣ ನಮ್ಮ ರಾಚೋಟೇಶ್ವರ ದೇವಸ್ಥಾನ ಇದು ಐತಿಹಾಸಿಕವಾದ ಸ್ಥಳ. ಇದು ಬಹಳ ಶಕ್ತಿಶಾಲಿಯುಳ್ಳಂಥ ಇಲ್ಲಿ ದೇವರು ವೀರಭದ್ರ ರಾಚೋಟಿ ಪರಮಾತ್ಮನ ಅವತಾರವೇ ಎಂದು ಹೇಳಲಾಗುತ್ತದೆ. ಆದ ಕಾರಣ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆಯ ಹಾಗೂ ಬೇರೆ ಬೇರೆ ದೇಶದ ಜನರು, ಆಂಧ್ರ ಪ್ರದೇಶ ಹಾಗೂ ಬಾಂಬೆ ಹಾಗೂ ಪುನಾ ಹಾಗೂ ಆಂಧ್ರ ಪ್ರದೇಶ್ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಇಲ್ಲಿ ಬಹಳಷ್ಟು ಭಕ್ತಾದಿಗಳಿದ್ದಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಬಹಳ ಅದ್ಭುತವಾದ ದೇವಸ್ಥಾನ. ಈ ರಾಚೋಟೇಶ್ವರರು ನಮ್ಮ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಪರಮ ಭಕ್ತರಿಗೆ ಸದಾ ಆಶೀರ್ವಾದ ನೀಡಲೆಂದು ಹಾರೈಸಿ, ಇದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಚೋಟೇಶ್ವರ ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಆದ ಕಾರಣ ಪ್ರತಿ ವರ್ಷ ಇದೇ ರೀತಿಯಾಗಿ ಜರುಗಲೆಂದು ಶ್ರೀ ರಾಚೋಟೇಶ್ವರ ಕಮಿಟಿ ವತಿಯಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು.